ಅದೆಷ್ಟೋ ಸಲ ಎಲ್ಲರೂ ಕೇಳಿದ್ದಾಗ ಎಲ್ಲ ಸರಿಯಿದೆ ಅಂತ ಹೇಳ್ಬಿಡ್ತೀವಿ ಅಲ್ವಾ. ಆದ್ರೆ ಒಳಗೊಳಗೆ ಏನೋ ಒಂದು ರೀತಿ ಭಾರ ಒತ್ತಡ ಅನ್ನೋದು ಅನುಭವಕ್ಕೆ ಬರ್ತಾನೇ ಇರತ್ತೆ. ಇವತ್ತಿನ ಈ ಗದ್ದಲದ ಜಗತ್ತಿನಲ್ಲಿ ಆಂತರಿಕ ಶಾಂತಿ ಅನ್ನೋದು ಕೇವಲ ಒಂದು ಐಷಾರಾಮಿ ವಿಷಯ ಅಲ್ಲ, ಅದೊಂದು ತುಂಬಾನೇ ಮುಖ್ಯವಾದ ಜೀವನ ಕೌಶಲ್ಯ. ಹಾಗಾದ್ರೆ ಬಲವಾದ ಬುದ್ಧಿವಂತ ಆಂತರಿಕ ನಿಲುವನ್ನ ಬೆಳೆಸ್ಕೊಳ್ಳೋದು ಹೇಗೆ? ಬನ್ನಿ ಅದಕ್ಕಿರೋ ದಾರಿಯನ್ನ ನೋಡೋಣ. ನಾವು ಮೊದಲು ಆಂತರಿಕ ಶಾಂತಿಯ ಅರ್ಥವನ್ನೇ ಹೊಸದಾಗಿ ನೋಡ್ತೀವಿ, ಆಮೇಲೆ ಅದನ್ನ ನಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಮಾಡ್ಕೊಳ್ಳೋಕೆ ಬೇಕಾದ ಪ್ರಮುಖ ರಹಸ್ಯಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಆಂತರಿಕ ಶಾಂತಿಯ ವ್ಯಾಖ್ಯಾನವನ್ನೇ ಬದಲಿಸೋಣ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಶಾಂತಿಯ ಬಗ್ಗೆ ಯೋಚಿಸೋ ರೀತಿಯಲ್ಲೇ ಒಂದು ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ಒಂದು ದೊಡ್ಡ ಬದಲಾವಣೆ ಬೇಕು. ಇದು ಕೇವಲ ಒಂದು ದುರ್ಬಲ ಭರವಸೆ ಅಲ್ಲ, ಇದೊಂದು ತರಬೇತಿ ಪಡೆದು ಕಲಿಯಬಹುದಾದ ಕೌಶಲ್ಯ. ನೋಡಿ, ಇವತ್ತಿನ ಜಗತ್ತು ನಮ್ಗೆ ಒಂದು ತಪ್ಪು ಸಮೀಕರಣವನ್ನ ಕಲಿಸಿದೆ. ಶಾಂತಿ ಅಂದ್ರೆ ಸಮಸ್ಯೆಗಳೇ ಇಲ್ದೇ ಇರೋದು ಅಂತ. ಇದು ನಿಜವಾಗ್ಲೂ ಮಾನಸಿಕವಾಗಿ ಹಾನಿಕಾರಕ. ಆದ್ರೆ ನಮ್ಮ ಪ್ರಾಚೀನ ಜ್ಞಾನ ಒಂದು ಶಕ್ತಿಯುತವಾದ ವ್ಯಾಖ್ಯಾನವನ್ನ ಕೊಡುತ್ತೆ. ಶಾಂತಿ ಅಂದ್ರೆ ನಮ್ಮ ಪ್ರತಿಕ್ರಿಯೆಗಳ ಮೇಲೆ ಹಿಡಿತ ಸಾಧಿಸೋದು ಅಂತ. ಸಮಸ್ಯೆಗಳು ಬರ್ತವೆ ಹೋಗ್ತವೆ, ಆದ್ರೆ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಪೂರ್ತಿಯಾಗಿ ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಒಂದು ಮುಖ್ಯವಾದ ವಿಷಯ ನೆನಪಲ್ಲಿರ್ಲಿ, ಶಾಂತಿ ಅನ್ನೋದು ಹುಟ್ಟಿನಿಂದ ಬರೋ ಗುಣ ಅಲ್ಲ, ಇದೊಂದು ಕಲಿಯಬಹುದಾದ ಕೌಶಲ್ಯ. ಹೇಗೆ ನಾವು ವ್ಯಾಯಾಮ ಮಾಡಿ ದೈಹಿಕ ಸಾಮರ್ಥ್ಯವನ್ನ ಅಥವಾ ಶಿಸ್ತಿನಿಂದ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸ್ಕೊಳ್ತೇವೋ, ಹಾಗೇನೆ ತಿಳುವಳಿಕೆ, ಅಭ್ಯಾಸ, ಆತ್ಮಾವಲೋಕನದಿಂದ ಈ ಆಂತರಿಕ ಶಾಂತಿಯನ್ನ ಬೆಳೆಸ್ಕೊಳ್ಬಹುದು. ಸರಿ, ಈಗ ಆ ಬಲವಾದ ಆಂತರಿಕ ನಿಲುವಿನ ಮೊದಲ 2 ಪ್ರಾಯೋಗಿಕ ರಹಸ್ಯಗಳನ್ನ ನೋಡೋಣ. ಅವು ನಿಯಂತ್ರಣ ಮತ್ತು ಉಪಸ್ಥಿತಿ. ಮೊದಲನೆಯ ರಹಸ್ಯ ನಿಯಂತ್ರಣದ ದ್ವಂದ್ವವನ್ನ ಅರ್ಥ ಮಾಡಿಕೊಳ್ಳೋದು. ಇದು ಸ್ಟೋಯಿಸಿಸಂನ ಒಂದು ಪ್ರಮುಖ ಪಾಠ. ಇದು ನಮಗೆ ಒಂದು ಸ್ಪಷ್ಟತೆಯನ್ನ ಕೊಡುತ್ತೆ ಮತ್ತು ನಮ್ಮ ಮಾನಸಿಕ ಶಕ್ತಿಯನ್ನ ಅಗಾಧವಾಗಿ ಹೆಚ್ಚಿಸುತ್ತೆ. ಇಲ್ಲಿರೋ ಈ ಸ್ಟೋಯಿಕ್ ವಿಭಾಜನೆ ಇದೆಯಲ್ಲ, ಇದು ನಿಜಕ್ಕೂ ತುಂಬಾನೇ ಆಸಕ್ತಿದಾಯಕವಾಗಿದೆ. ನಮ್ಮ ನಿಯಂತ್ರಣದಲ್ಲೇ ಇರೋದು ಏನು? ನಮ್ಮ ಆಯ್ಕೆಗಳು, ನಮ್ಮ ಮೌಲ್ಯಗಳು, ನಮ್ಮ ಪ್ರಯತ್ನ, ಆ ಘಟನೆಗಳ ಬಗ್ಗೆ ನಮ್ಮ ಅಭಿಪ್ರಾಯ. ನಮ್ಮ ನಿಯಂತ್ರಣದಲ್ಲೇ ಇಲ್ಲದಿರೋದು ಏನು? ಫಲಿತಾಂಶಗಳು, ಬೇರೆಯವರ ನಡವಳಿಕೆ, ಸಮಯ, ಆ ಸಾರ್ವಜನಿಕ ಅಭಿಪ್ರಾಯ. ನಾವು ಈ ಎರಡನ್ನೂ ಗೊಂದಲ ಮಾಡಿಕೊಂಡಾಗ್ಲೇ ನಮ್ಮ ಹೆಚ್ಚಿನ ಮಾನಸಿಕ ನೋವಿಗೆ ಕಾರಣವಾಗೋದು. ಈ ಆಲೋಚನೆಯನ್ನ ವಿಕ್ಟರ್ ಫ್ರಾಂಕಲ್ ಅವರ ಮಾತುಗಳು ಅದ್ಭುತವಾಗಿ ಹಿಡಿದಿಡ್ತವೆ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವೆ ಒಂದು ಜಾಗವಿದೆ. ಆ ಜಾಗದಲ್ಲೇ ನಮ್ಮ ಪ್ರತಿಕ್ರಿಯೆಯನ್ನ ಆಯ್ಕೆ ಮಾಡುವ ನಮ್ಮ ಸ್ವಾತಂತ್ರ್ಯ ಮತ್ತು ಶಕ್ತಿ ಅಡಗಿದೆ. ಅಂದ್ರೆ ಶಾಂತಿ ಸಿಗೋದು ನಮ್ಮ ಸುತ್ತಮುತ್ತ ಇರೋದನ್ನ ಬದಲಾಯಿಸೋದ್ರಿಂದಲ್ಲ, ಬದಲಿಗೆ ಆ ಆಯ್ಕೆಯ ಜಾಗದಲ್ಲಿ ಪ್ರಜ್ಞಾಪೂರ್ವಕವಾಗಿ ಇರುವುದರಿಂದ. ಎರಡನೇ ರಹಸ್ಯ ಉತ್ಪಾದಕತೆಗಿಂತ ಉಪಸ್ಥಿತಿಯನ್ನ ಆರಿಸಿಕೊಳ್ಳೋದು. ನಮ್ಮ ನಿಜವಾದ ಸಮಸ್ಯೆ ಸಮಯದ ಕೊರತೆ ಅಲ್ಲ, ಅದು ನಮ್ಮ ಗಮನದ ಕೊರತೆ. ನಮ್ಮ ಗಮನ ಚದುರಿ ಹೋಗಿದೆ. ಆತಂಕ ಅನ್ನೋದು ಇನ್ನೂ ಸಂಭವಿಸದ ಕಾಲ್ಪನಿಕ ಭವಿಷ್ಯದಲ್ಲಿ ವಾಸಿಸ್ತೆ. ಪಶ್ಚಾತ್ತಾಪ ಅನ್ನೋದು ನಾವು ಬದಲಾಯಿಸಿದ ಸಂಪಾದಿಸಿದ ಭೂತಕಾಲದಲ್ಲಿ ವಾಸಿಸ್ತೆ. ಆದ್ರೆ ಉಪಸ್ಥಿತಿ ಅನ್ನೋದು ಈ ಕ್ಷಣಕ್ಕೆ ಅಂದ್ರೆ ವರ್ತಮಾನಕ್ಕೆ ಮರಳೋದು. ಈ ಪರಿಕಲ್ಪನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಇಲ್ಲೊಂದು ತುಂಬಾನೇ ಸರಳವಾದ ತಂತ್ರ ಇದೆ, ಬಾಕ್ಸ್ ಬ್ರೀದಿಂಗ್ ಅಂತ. 4 ಸೆಕೆಂಡ್ಗಳ ಕಾಲ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ, ಆಮೇಲೆ 4 ಸೆಕೆಂಡ್ಗಳ ಕಾಲ ಹಾಗೇ ಹಿಡಿದಿಟ್ಕೊಳ್ಳಿ, ನಂತರ 4 ಸೆಕೆಂಡ್ಗಳ ಕಾಲ ಹೊರಬಿಡಿ, ಮತ್ತೆ 4 ಸೆಕೆಂಡ್ಗಳ ಕಾಲ ಹಿಡಿದಿಟ್ಕೊಳ್ಳಿ. ಇದು ದೇಹಕ್ಕೆ ವಿಶ್ರಾಂತಿ ಕೊಟ್ಟು ಮೆದುಳಿಗೆ ಎಲ್ಲವೂ ಸುರಕ್ಷಿತವಾಗಿದೆ ಅನ್ನೋ ಸಂಕೇತವನ್ನ ಕಳಿಸುತ್ತೆ. ಈಗ ನಮ್ಮ ಆಂತರಿಕ ಜಗತ್ತನ್ನ ಇನ್ನಷ್ಟು ಬಲಪಡಿಸುವ ಇನ್ನೂ 3 ರಹಸ್ಯಗಳನ್ನ ನೋಡೋಣ: ಜವಾಬ್ದಾರಿ, ಸಹಾನುಭೂತಿ ಮತ್ತು ಶಕ್ತಿ. 3ನೇ ರಹಸ್ಯ ನಮ್ಮನ್ನ ನಾವೇ ದೂಷಿಸ್ಕೊಳ್ಳದೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದು. ನಾನೇ ಬಲಿಪಶು ಅನ್ನೋ ಮನೋಭಾವ ಮತ್ತು ಎಲ್ಲ ನನ್ನಿಂದಲೇ ಆಯ್ತು ಅಂತ ಸ್ವಯಂ ಶಿಕ್ಷೆ ವಿಧಿಸ್ಕೊಳ್ಳೋದು, ಈ 2 ಅಪಾಯಗಳ ನಡುವಿನ ದಾರಿಯೇ ಶುದ್ಧ ಜವಾಬ್ದಾರಿ. ನಾವು ಕೇಳೋ ಪ್ರಶ್ನೆಯಲ್ಲಿ ಒಂದು ಸಣ್ಣ ಬದಲಾವಣೆ ನಮ್ಮನ್ನ ಹೇಗೆ ಬದಲಾಯಿಸುತ್ತೆ ಅಂತ ನೋಡಿ. ಇದೆಲ್ಲ ನನ್ಗೆ ಯಾಕಾಗ್ತಿದೆ ಅನ್ನೋ ಬಲಿಪಶುವಿನ ಪ್ರಶ್ನೆ ನಮ್ಮನ್ನ ಅಸಮಾಧಾನದಲ್ಲಿ ಸಿಲುಕಿಸುತ್ತೆ. ಆದ್ರೆ ಈಗ ನನ್ನಿಂದ ಏನಾಗ್ಬೇಕಿದೆ ಅನ್ನೋ ಕರ್ತೃತ್ವದ ಪ್ರಶ್ನೆ ನಮ್ಮನ್ನ ಜವಾಬ್ದಾರಿ ಮತ್ತು ಗೌರವದ ಕಡೆಗೆ ಕೊಂಡೊಯ್ಯುತ್ತೆ. 4ನೇ ರಹಸ್ಯ ಸಹಾನುಭೂತಿಯನ್ನ ಮೃದುತ್ವ ಅಂತಲ್ಲ, ಶಕ್ತಿಯಾಗಿ ಬಳಸೋದು. ಸ್ವಯಂ ಸಹಾನುಭೂತಿಯಂದ್ರೆ ಸೋಮಾರಿತನ ಅನ್ನೋ ಸಾಮಾನ್ಯ ತಪ್ಪು ಗ್ರಹಿಕೆಯನ್ನ ಬದಿಗಿಡೋಣ.
ವಾಸ್ತವವಾಗಿ ಇದು ಸ್ಥಿತಿಸ್ಥಾಪಕತ್ವ ಆರ್ ಜವಾಬ್ದಾರಿಗೆ ಬೇಕಾದ ಮಾನಸಿಕ ಸ್ಥೈರ್ಯದ ಅಡಿಪಾಯ. ಮತ್ತು 5ನೇ ರಹಸ್ಯ, ಶಕ್ತಿಯನ್ನ ಶಾಂತಿಯ ಅದೃಶ್ಯ ಕರೆನ್ಸಿಯಾಗಿ ಪರಿಗಣಿಸೋದು. ಇಲ್ಲಿರೋ ಮುಖ್ಯ ಒಳನೋಟ ಏನು ಅಂದ್ರೆ, ನಮ್ಮ ದೇಹದ ಆರೋಗ್ಯವೇ ನಮ್ಮ ಮನಸ್ಸಿನ ಆರೋಗ್ಯದ ಮಿತಿಯನ್ನ ನಿರ್ಧರಿಸುತ್ತೆ. ಶಾಂತ ಮನಸ್ಸಿಗೆ ನಿಯಂತ್ರಿತ ದೇಹದ ಅಗತ್ಯ ಖಂಡಿತ ಇದೆ. ಒಂದು ನಿಯಂತ್ರಿತ ದೇಹಕ್ಕಾಗಿ ಈ 5 ವಿಷಯಗಳು ಅತ್ಯಗತ್ಯ: ಸ್ಥಿರವಾದ ನಿದ್ದೆ, ಸಾಕಷ್ಟು ನೀರು ಆರ್ ಪೌಷ್ಟಿಕ ಆಹಾರ, ಒತ್ತಡವನ್ನ ಹೊರಹಾಕೋಕೆ ಚಲನೆ, ಸೂರ್ಯನ ಬೆಳಕು ಹಾಗೂ ಪ್ರಕೃತಿಯ ಸಂಪರ್ಕ, ಒಂದು ಲಯಬದ್ಧವಾದ ದಿನಚರ್ಯ. ಇವು ಕೇವಲ ಜೀವನ ಶೈಲಿಯ ಆಯ್ಕೆಗಳಲ್ಲ, ಇವು ನಮ್ಮ ಮೂಲಭೂತ ಅವಶ್ಯಕತೆಗಳು. ಅಂತಿಮವಾಗಿ ಶಾಂತಿ ಅನ್ನೋದು ದೈನಂದಿನ ಅಭ್ಯಾಸ. ಇದೇನೋ ತುರ್ತು ಪರಿಸ್ಥಿತಿಲಿ ಬರೋದಲ್ಲ, ಬದಲಿಗೆ ದಿನನಿತ್ಯದ ಸಣ್ಣ ಸಣ್ಣ ಅಭ್ಯಾಸಗಳ ನಿರಂತರ ನಿರ್ವಹಣೆಯ ಫಲಿತಾಂಶ. ಈಗ ಆ ಹಡಗಿನ ನಾವಿಕನಾಗೋದು ಹೇಗೆ ಅಂತ ನೋಡೋಣ. ಈ ಮಾತು ಯಾವತ್ತೂ ನೆನಪಲ್ಲಿರ್ಬೇಕು. ಸಂದರ್ಭಕ್ಕೆ ತಕ್ಕಂತೆ ಎದ್ದು ನಿಲ್ಲೋದಿಲ್ಲ, ಏನು ಅಭ್ಯಾಸ ಮಾಡಿರ್ತೇವೋ ಅದರ ಮೇಲೆ ಅವಲಂಬಿತರಾಗ್ತೇವೆ. ಅಂದ್ರೆ ಒತ್ತಡದ ಸಮಯದಲ್ಲಿ ಕಾಣೋ ಆ ಶಾಂತಿ ಸಾಮಾನ್ಯ ದಿನಗಳಲ್ಲಿ ನಾವು ಮಾಡಿದ ಸಣ್ಣ ಪುನರಾವರ್ತಿತ ಅಭ್ಯಾಸಗಳ ನೇರ ಫಲಿತಾಂಶ. ಹಾಗಾಗಿ ನಮ್ಮ ಗುರಿ ಬಿರುಗಾಳಿಗಳನ್ನ ತಪ್ಪಿಸೋದಲ್ಲ, ನಮ್ಮ ಗುರಿ ಒಬ್ಬ ಸ್ಥಿರವಾದ ನಾವಿಕನಾಗೋದು. ಶಾಂತವಾದ ಸಮುದ್ರಗಳನ್ನ ಹುಡುಕೋ ಬದಲು ಗಟ್ಟಿಯಾದ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಬಲ್ಲ ಹಡಗನ್ನ ನಿರ್ಮಿಸೋದ್ರ ಮೇಲೆ ಗಮನ ಹರಿಸ್ಬೇಕು. ಹಾಗಾದ್ರೆ ಈ ಎಲ್ಲಾ ಚರ್ಚೆಯು ನಮ್ಮನ್ನ ಒಂದು ಕೊನೆಯ ಆದ್ರೆ ಬಹಳ ಮುಖ್ಯವಾದ ಪ್ರಶ್ನೆಯೊಂದಿಗೆ ಚಿಂತನೆಗೆ ಹಚ್ಚುತ್ತೆ. ಹೊತ್ತು ಸಾಗಬೇಕಾದ್ದು ಯಾವುದು ಮತ್ತು ಕೆಳಗಿಳಿಸಬೇಕಾದ್ದು ಯಾವುದು? ಇದರ ಉತ್ತರ ಪ್ರತಿಯೊಬ್ಬರಿಗೂ ಅವರವರ ಅನುಭವದ ಮೇಲೆ ಸಿಗುತ್ತೆ.